ಪರಮ ಪೂಜ್ಯ ಕಾರಣಿಕ ಯುಗ ಪುರುಷರಾದ ಕುಮಾರ ಶಿವಗಳನ್ನು ಸ್ಮರಿಸುತ್ತಾ ಇಂದಿನ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಪೂಜ್ಯರಿಗೂ ಕೂಡ ಶರಣೆಂದು ಇಲ್ಲಿ ನೆರೆದಿರುವಂತಹ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಎಲ್ಲ ಮಹನೀಯರೇ, ಎಲ್ಲ ಸಮಾಜ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ಇದೊಂದು ಐತಿಹಾಸಿಕವಾಗಿರ್ತಕ್ಕಂತಹ ಸಮಾರಂಭ 1904ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂತಹ ವೀರಶೈವ ಮಹಾಸಭೆ ಹಲವಾರು ರಾಜ್ಯಗಳಲ್ಲಿ 4-5 ರಾಜ್ಯಗಳಲ್ಲಿ ಹರಿದು ಹಂಚುವುದಂತಹ ಮಹಾ ವೀರಶೈವವನ್ನ ಒಂದುಗೂಡಿಸಿ ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತ ಸ್ಥಾಪನಾ ಮಾಡಿದರು. ಇದು ನಿಜವಾಗಲೂ ಕೂಡ ವೀರಶೈವ ಪದ, ವೀರಶೈವ ಒಂದು ತತ್ವ, ಅದನ್ನ ನಮ್ಮ ಗಾಯಕರು ಬಹಳ 2 ಸಲ ಹಾಡಿದ್ರು. ವಿಶ್ವಮಾನ್ಯ ವೀರಶೈವ ಅಂತ. ವಿಶ್ವಮಾನ್ಯವಾಗಿರ್ತಕ್ಕಂತಹದ್ದು ವೀರಶೈವ ಯಾಕ ಅನ್ನುವಂತಹದ್ದನ್ನ ಇವತ್ತು ವಿಚಾರ ಮಾಡಬೇಕು. ಲಿಂಗಾಯತ ಅನ್ನುವಂತಹ ಶಬ್ದ ಇತ್ತೀಚೆಗೆ ಕೂಡಿದ್ದು. ಮೊದಲಿಂದಲೂ ಕೂಡ ವೀರಶೈವ ಮಹಾಸಭೆ ಅಂತಾನೆ ಅದರ ಒಂದು ಪ್ರಚಾರ ಮಾಡ್ತಾ ಬಂದಿದ್ದು. ಇತ್ತೀಚೆಗೆ ಅನಿವಾರ್ಯವಾಗಿ ಲಿಂಗಾಯತ ಅನ್ನುವಂತಹ ಶಬ್ದವನ್ನ ಬಳಕೆ ಮಾಡ್ಲಿಕ್ಕೆ ಹತ್ತಿದ ಮೇಲೆ ಅದನ್ನು ಕೂಡಿಸಿ ವೀರಶೈವ ಲಿಂಗಾಯತ ಅನ್ನತಕ್ಕಂಥದ್ದು. ವೀರಶೈವಕ್ಕ 10-12 ಉಪನಾಮಗಳಿದೆ. ಯಾಕಂದ್ರೆ ಮಂತ್ರ ಶರೀರ ಅಂದರೂ ಕೂಡ ವೀರಶೈವ. ಇವತ್ತ ಪ್ರಸಾದಕಾಯ, ಪ್ರಕಾಶಕಾಯನಾಗ್ತಕ್ಕಂಥವನು ಕೂಡ ವೀರಶೈವನೇ. ಹೀಗೆ ಒಂದು ಸಿದ್ಧಾಂತ ತತ್ವಗಳ ಆಧಾರದ ಮೇಲೆ ವೀರಶೈವ ಪದಕ್ಕ ಬಹಳಷ್ಟು ವಿಶಿಷ್ಟವಾಗಿದೆ. ಅಂತೇನೆ ಆ ಕಾಲದೊಳಗೆ ಕುಮಾರ ಮಹಾಶಿವಗಳು ಶ್ರೀಮದ್ವೀರಶೈವ ಅನ್ನುವಂತಹ ಪದವನ್ನ ಅವರು ಬಳಸಿದಂತಹದ್ದು ಕೂಡ ಇವತ್ತು ನಾವೆಲ್ಲರೂ ನೆನೆಸ್ಬೇಕು. ಶ್ರೀಮದ್ವೀರಶೈವ ಅನ್ನುವಂತಹದ್ದು ಏನು ಅಂದ್ರೆ ಶ್ರೀಮಂತವಾದ ವೀರಶೈವ. ಏನು ಶ್ರೀಮಂತಿಕೆ ಅಂತಂದ್ರ ತತ್ವ ಶ್ರೀಮಂತಿಕೆಯಿಂದ ಕೂಡಿದಂತಹದ್ದು. ವೀರಶೈವ ಸಿದ್ಧಾಂತ ತತ್ವದ ತಳಹದಿಯ ಮೇಲೆ ನಿಂತಂತಹದ್ದು. ತತ್ವನಿಷ್ಠವಾಗಿರ್ತಕ್ಕಂತಹ ಧರ್ಮ ಇದಾಗಿರೋದ್ರಿಂದ ಅದಕ್ಕೆ ನಾವು ಇವತ್ತು ಭಾರತದಲ್ಲಿ ಇರ್ತಕ್ಕಂಥವರೆಲ್ಲರೂ ಒಂದರ್ಥದಲ್ಲಿ ಹಿಂದೂಗಳೇ, ಎಲ್ಲರೂ ಹಿಂದೂಗಳೇ. ಆದ್ರೆ ವೀರಶೈವರು ಆ ಹಿಂದೂ ಒಂದು ಇದರಲ್ಲಿ ಸೇರೋದಿಲ್ಲ. ಹಿಂದೂ ಅನ್ನುವಂತಹ ಪದವನ್ನ ಬಳಸಿದೆ. ಈಗ ಹೇಳಿದ್ರು ನಮ್ಮ ಶ್ರೀಗಳವರು 30% ಇರತಕ್ಕಂತಹ ವೀರಶೈವ ಲಿಂಗಾಯತರು ಈಗ 11ಕ್ಕೆ ಬಂದಿದ್ದೀವಂತ. ಅದು ಕಾರಣ ಏನು ಅಂದ್ರೆ ನಾವು ತಪ್ಪು ಮಾಹಿತಿಯನ್ನು ನೀಡಿ ಆ ರೀತಿಯಾಗಿರ್ತಕ್ಕಂತಹದ್ದು. ಹಿಂದೂ ಪದವನ್ನ ನೀವು ಬರೆಸಿದ್ರಂತಂದ್ರ ಹಿಂದೂ ವೀರಶೈವ, ಹಿಂದೂ ಲಿಂಗಾಯತ, ಹಿಂದೂ ಬಣಜಿಗ, ನಿಮ್ಮ ಉಪಜಾತಿಯಲ್ಲಿ ಹಿಂದೂ ಶಬ್ದವನ್ನ ಯಾರು ಬಳಸಬಾರದು ಅನ್ನುವಂತಹ ಮಾತನ್ನ ಇಲ್ಲಿ ನೀವೆಲ್ಲರೂ ಕೂಡ ಇವತ್ತು ಗಮನ ಇಟ್ಟು ಅದನ್ನ ನೆನೆಸ್ಕೋಬೇಕಾದಂತಹದ್ದು. ವೀರಶೈವ ಪದ ವಿಶಿಷ್ಟ ಅನ್ನುವಂತಹ ಮಾತನ್ನ ಹೇಳಿದಂತೆ ಆ ಪದ ಅದರಲ್ಲಿರ್ತಕ್ಕಂಥ ತತ್ವನಿಷ್ಠವಾಗಿರ್ತಕ್ಕಂಥದ್ದು. ನಾವು ಲಿಂಗವನ್ನ ಆಯ್ತ ಮಾಡ್ಕೊಳ್ತೀವಿ, ಗುರುಗಳಿಂದ ಲಿಂಗ ಬರಮಾಡಿಕೊಳ್ತೀವಿ ಅಂತ ಹೇಳಿ ಲಿಂಗಾಯತ ಅನಿಸ್ಕೊಳ್ತೀವಿ. ಲಿಂಗವನ್ನ ಸದಾ ಕಾಲದಲ್ಲಿ ಧಾರಣ ಮಾಡ್ತೀವಿ ಅಂತ ಲಿಂಗವಂತರು ಅಂತ. ಯಾವಾಗಲೂ ಕೂಡ ಎದೆ ಮೇಲೆ ಲಿಂಗ ಧರಿಸ್ತಾ ಯಾರು ಅವರು ಲಿಂಗವಂತರು. ಹೀಗೆ ವೀರಶೈವ ಪದದ ಅರ್ಥ ಏನು ಅಂದ್ರೆ ಆಗಮಗಳಲ್ಲಿ ಬರ್ತದೆ. ಯಾರು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಯಾವುದೇ ಜಾತಿಯವನಿರಲಿ ಅವನು ಲಿಂಗಧಾರಣ ಮಾಡಿಕೊಳ್ಳೋದ್ರಿಂದ ಅವನು ವೀರಶೈವನಾಗ್ತಾನೆ, ಅವನು ಶಿವನೇ ಆಗ್ತಾನೆ ಅಂತಕ್ಕಂಥದ್ದು. ಉಳಿದೆಲ್ಲ ಧರ್ಮಗಳನ್ನ ನಾವು ನೋಡಿದ್ರೆ ದೇವರನ್ನ ಪ್ರತಿಯಾಗಿ ನಾವು ಪೂಜೆ ಮಾಡ್ತೀವಿ. ದೇವರು ಬೇರೆ, ನಾವು ಬೇರೆ ಅಂತ. ವೀರಶೈವರಾಗಿರ್ತಕ್ಕಂಥವರು ಆ ಲಿಂಗವೇ ನಾನು, ಲಿಂಗ ಸ್ವರೂಪವೇ ನಾನು ಅಂತಕ್ಕಂಥ ಭಾವದಿಂದ ಈ ಲಿಂಗ ತತ್ವವನ್ನ, ಲಿಂಗ ಧರ್ಮವನ್ನ ಅನುಸರಿಸ್ತಕ್ಕಂಥ ಎಲ್ಲರೂ ಇವತ್ತೆಲ್ಲ ಬಹಳಷ್ಟು ಜನರು ನೀವೆಲ್ಲ ಬಂಧುಗಳು ಬಂದಿದ್ದೀರಿ. ನಿಜವಾಗ್ಲೂ ಕೂಡ ಲಿಂಗ ಧಾರಣ ಮಾಡಿಕೊಳ್ಳಿ, ಲಿಂಗ ಪೂಜೆ ಮಾಡಿ. ಆ ಕಾಲದೊಳಗ ವೀರಶೈವ ಮಹಾಸಭೆಯೊಳಗ ಕಳ್ಳನಾಗಲಿ ಸುಳ್ಳನಾಗಲಿ ಯಾವುದೇ ರೀತಿಯಿಂದ ಅವನಿಗೆ ಶಿಕ್ಷೆ ಆದಾಗ ಆ ಇದರಲ್ಲಿ ಜೈಲಿನಲ್ಲಿನೂ ಸಹಿತ ವೀರಶೈವರ ಮಕ್ಕಳಿಗೆ ಲಿಂಗ ತೆಗೆಯಬಾರದು ಅನ್ನುವಂಥ ಒಂದು ನಿರ್ಣಯವನ್ನು ಮಾಡಿದಂತಹದ್ದು ಕೂಡ ಇವತ್ತು ನಾವು ನೆನೆಸ್ಕೋಬೇಕು. ಇಷ್ಟು ಧರ್ಮಾಭಿಮಾನ ಇರತಕ್ಕಂಥ ಸಮಾಜ ಈ ಲಿಂಗ ತತ್ವವನ್ನ ಯಾವಾರು ಅರಿತು ಆ ಧರ್ಮದ ನಿಷ್ಠೆಯಿಂದ ನಡೆದುಕೊಂಡಾಗ ನಿಜವಾಗಲೂ ಕೂಡ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಅಂಗೈಯೊಳಗಣ ಲಿಂಗವ ನೋಡುತ್ತಾ ನೋಡುತ್ತಾ
ಕಂಗಳ ಕಡಿಗೋಡಿ ಒರೆಯುತ್ತಾ ಎಂದಿಪ್ಪೇನೋ ಅನ್ನುವಂತ ಮಾತು ಅವ್ರು ಹೇಳಿದ್ರೆ ಅದೇ ಆಗಮದೊಳಗೆ ಏನ್ ಬರ್ತದೆ ಅಂದ್ರೆ ಯೋಹಸ್ತ ಪೀಠೆ ನಿಜಲಿಂಗಮಿಷ್ಟಂ, ಯಾವನು ತನ್ನ ಕರಕಮನದಲ್ಲಿ ಲಿಂಗವನ್ನು ಧರಿಸಿ ನೋಡುತ್ತಾ ತನ್ನ ಕಡೆ ಎರಡೂ ಕಣ್ಣಿನ ಗುಡ್ಡಿಯಿಂದ ಕಂಗಳ ಬಾಷ್ಪ ಹರಿಬೇಕು ಅಂತ ಆನಂದ ಬಾಷ್ಪ ಬರಬೇಕು, ಅದು ವೀರಶೈವನ ಸ್ಥಿತಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಲಿಂಗ ತತ್ವವನ್ನ ಅರಿತುಕೊಂಡು ಲಿಂಗ ನಿರೀಕ್ಷಣೆ ಮಾಡಬೇಕು. ಸುಮ್ಮನೆ ಧರಿಸಿಪ್ಪುದು ಅಧಿಕಂ ಅತ್ಯಧಿಕಂ ಅಂತ ನಾವು ಲಿಂಗವನ್ನು ಧರಿಸ್ಕೋಬೇಕು, ಲಿಂಗ ನಿರೀಕ್ಷಣೆ ಮಾಡಬೇಕು. ಮೈಲಾರ ಬಸವಲಿಂಗ ಹೇಳ್ತಾರೆ, ಹಲವು ಯೋಗವ ಮಾಡಿ ಫಲವೇನು ಮಗನ ಎಂದೊಲಿದು ಸುಲಭ ಲಿಂಗಾಂಗ ಯೋಗವ ನೋಡಗಲಿಸಿದ ಗುರುವೆ. ಲಿಂಗವನ್ನ ನೋಡ್ಬೇಕು, ಲಿಂಗ ನಿರೀಕ್ಷಣೆ ಮಾಡಬೇಕು. ಲಿಂಗಧಾರಿಗಳಾದವ್ರು ನೀವೆಲ್ಲ ಏನ್ ಮಾಡಬೇಕು ಅಂದ್ರೆ ಕ್ಷಣವಾಗಲಿ ಕ್ಷಣದೊಳಗನ ಅರ್ಧವಾದರೂ ಆ ನೆನಹು ಏನಿದೆ ಅದು ನಿಜವಾಗಲೂ ಕೂಡ ಬಹಳ ಸಾರ್ಥಕವಾದಂತಹದ್ದು. ಬೆಂಕಿಯೊಳಗಣ ಬಿಸಿ ನೀರೊಳಗುಂಟೆ ಅಂತೇಳಿ ಅಲಮ ಪ್ರಭುಗಳು ಕೇಳ್ತಾರೆ. ಆ ರೀತಿಯೊಳಗಿರ್ತಕ್ಕಂತಹ ಲಿಂಗತತ್ವದ ವಿಶೇಷವಾದಂತಹ ವಿಚಾರ ಸಾಕಷ್ಟಿದೆ. ಈಗಾಗಲೇ ಸಮಯ, ಯಾಕಂದ್ರೆ ಎಲ್ಲರೂ ಮಾತಾಡೋರು ಇರೋದ್ರಿಂದ ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ. ಲಿಂಗತತ್ವವನ್ನು ಅರಿತುಕೊಂಡು ಯಾವ ಲಿಂಗಾಯತ ಧರ್ಮ ವೀರಶೈವ ಧರ್ಮ ಎಲ್ಲ ಒಂದೇ ಅಂತ ಈಗಾಗಲೇ ಏನು ಹೇಳ್ತಾ ಬಂದಿದ್ದಾರೆ, ಅದು ನಿಜವಾಗೂ ಕೂಡ ಒಂದೇ ಸಮಾನಾರ್ಥಕವಾದಂತಹ ಪದ. ಇದನ್ನ ಈ ವೀರಶೈವ ಒಂದೇ, ನಮ್ಮ ತಂದೆ ಪರಶಿವ ಅಂತ ಹೇಳಿ ಏನು ಚೆನ್ನಾಗಿ ಹಾಡಿದ್ರು ಅದೇ ವಿಚಾರ. ಪರಶಿವನಿಂದಲೇ ಈ ವೀರಶೈವ ಧರ್ಮದ ಒಂದು ಪ್ರಾದುರ್ಭಾವ ಆಗಿದೆ ಅಂತಕ್ಕಂತಹದ್ದು ಆಗಮಗಳಲ್ಲಿ ನಾವು ನೋಡ್ತಿದ್ವಿ. ಆ ರೀತಿಯಾಗಿರ್ತಕ್ಕಂತಹ ತತ್ವವನ್ನ ಅರಿತುಕೊಂಡು ಲಿಂಗಧಾರಣ ಮಾಡಿಕೊಂಡು ನೀವೆಲ್ಲರೂ ಪುಣ್ಯಾತ್ಮರಾಗಬೇಕು, ನಾವೆಲ್ಲರೂ ಒಂದೇ ಇರತಕ್ಕಂತಹ ಭಾವವನ್ನ ಎಲ್ಲರೂ ಕೂಡ ಅದನ್ನ ಸಾರ್ಥಕಪಡಿಸಿಕೊಳ್ಬೇಕು. ಇದು ಯಾವ ಸಮಾವೇಶ ಸಾರ್ಥಕವಾಗಲಿ ಎಲ್ಲ ಸಮಾಜಕ್ಕೂ ಕೂಡ. ಯಾಕಂದ್ರೆ ನಾವೆಲ್ಲರೂ ಕೂಡ ಹೀಗೇನು ಅದ್ರ ಬಗ್ಗೆ ಕಾಳಜಿ ವಹಿಸ್ತಿದ್ರೆ ಈ ನಮ್ಮ ಸಮಾಜದಲ್ಲಿ ಅನೇಕ ಹಿರಿಯರು ಅನೇಕ ಉನ್ನತವಾದಂತಹ ಸ್ಥಾನದಲ್ಲಿ ಇದ್ದರು ಅಧಿಕಾರಿಗಳು. ಈಗ ಬಹಳಷ್ಟು ಜನ ಎಲ್ಲ ನಿವೃತ್ತಿಯಾಗಿ ಹೋಗಿದ್ದಾರೆ. ಇವತ್ತು ಶ್ರೀಮಂತರಾದವರು ಕೂಡ ಬಡವರಾಗಿ ಹೋಗಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಆಮೇಲೆ ನಾವೇ ಕಟ್ಟಿದಂತಹ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳಿಗೆ ನೌಕರಿ ಕೊಡ್ತಕ್ಕಂತ ಯೋಗ್ಯತೆಯೂ ಕೂಡ ನಮ್ಮದಿಲ್ಲ. ಅದನ್ನೆಲ್ಲ ವಿಚಾರ ಮಾಡಿದ್ರೆ ಅದಕ್ಕೆ ಸಮಾಜ ಒಂದಾಗಿ ಸಮಾಜದ ಸಂಘಟನೆ ತೋರಿಸ್ಬೇಕು ಅಂತ ಹೇಳಿ ಎಲ್ಲರಿಗೂ ಹಾರೈಸಿ ಗುರುಕುಮಾರಿ ಎಲ್ಲ ಶರಣರು ಮಹಾತ್ಮರು ಎಲ್ಲರಿಗೂ ಕೂಡ ಅಂಥ ಶಕ್ತಿಯನ್ನು ಕೊಡ್ಲಿ ಅಂತ ಹಾರೈಸಿ ಮೇಡಮ್.